ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶುಕಾಸಾರಿಖೇ ಪೂರ್ಣವೈರಾಗ್ಯಜಾಚೆ ವಸಿಷ್ಠಾ ಪರೇ ಜ್ಞಾನಯೋಗೇಶ್ವರಾಚೆ ಕವಿ ವಾಲ್ಮೀಕಾ ಸಾರಿಖಾ ಮಾನ್ಯ ಐಸಾ ನಮಸ್ಕಾರ ಮಾಝಾ ಸದ್ಗುರು ರಾಮದಾಸ. ಯೋ ಮಾತ್ರ ಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥಾ ದೇಶಧರ್ಮಾಮೃತಂ ಯೋ ಹಿ ಶ್ರೀ ಸಮರ್ಥಂ ಪ್ರಣೌಮಿತಂ. ಜೈ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ. ಶ್ರೀ ಸದ್ಗುರು ದತ್ತಾತ್ರೇಯನ ಪ್ರೇರಣಾನುಸಾರವಾಗಿ ರಾಷ್ಟ್ರಗುರುಗಳಾದಂಥ ಶ್ರೀ ಸಮರ್ಥ ರಾಮದಾಸರು ಮನೋಬೋಧೆ ಎನ್ನುವಂಥ ಅದ್ಭುತವಾದ ಮನೋಜ್ಞವಾದ ಗ್ರಂಥವನ್ನು ರಚಿಸಿ ಜಗತ್ತಿಗೆ ಅನುಗ್ರಹಿಸಿದರು. ಈ ಮನೋಬೋಧೆ ಎಲ್ಲರ ಮನಸ್ಸುಗಳಿಗೂ ಬೋಧಿಸಿದಂಥ ಬೋಧೆ. ಹಾಗಾದರೆ ಮನಸ್ಸಿನ ಸ್ಥಿತಿ ಹೇಗಿದೆ? ಅಂತಹ ಮನಸ್ಸನ್ನು ಶ್ರೀ ಸಮರ್ಥರು ಯಾವ ರೀತಿಯಾಗಿ ಭಗವಂತನ ಕಡೆಗೆ ಕೊಂಡೊಯ್ತಾ ಇದ್ದಾರೆ ಈ ಗ್ರಂಥದ ಮೂಲಕ ಹೇಳುವುದನ್ನು ನಾವು ನೋಡಬೇಕು. ಜ್ಞಾನ ಮತ್ತು ಮಾತು ಇವುಗಳಿಗೆ ಒಬ್ಬ ಒಡೆಯನಿದ್ದಾನೆ. ಅವನನ್ನೇ ಮನಸ್ಸು ಹೇಳುತ್ತಾರೆ. ಮಾತಿನ ಮೂಲಕ ಮೂಡಿಬರುವಂಥ ಎಲ್ಲ ಅಭಿವ್ಯಕ್ತಿಗಳು ಮನಸ್ಸಿನಿಂದಲೇ ನಿಯಂತ್ರಿಸಲ್ಪಡುವಂಥವುಗಳು. ಒಮ್ಮೆ ಈ ಮನಸ್ಸು ನಿಷ್ಕ್ರಿಯ ಅಂತಾದರೆ ಮಾತು ಇಲ್ಲ, ಜ್ಞಾನವೂ ಇಲ್ಲ. ಈ ಕಾರಣದಿಂದ ಮನಸ್ಸು ಇದು ಮಾತು ಮತ್ತು ತಿಳುವಳಿಕೆಗಿಂತ ಹಿರಿದಾಗಿದೆ. ಮನಸ್ಸಿನಲ್ಲಿ ಜ್ಞಾನವೂ ಇದೆ, ಮಾತು ಇದೆ. ಇದೇ ಮನಸ್ಸಿನ ಸಾಮರ್ಥ್ಯ. ನಾವು ಏನನ್ನೇ ಮಾಡಲಿ, ಏನನ್ನೇ ಮಾತನಾಡಲಿ, ಮೊದಲು ಮನಸ್ಸು ಅದನ್ನು ನಿರ್ಧರಿಸ್ತದೆ ಅಥವಾ ಸಂಕಲ್ಪಿಸ್ತದೆ. ಹೀಗೆ ಮಾಡೋಣ, ಹಾಗೆ ಮಾಡೋಣ ಹೇಳಿ ನಾವು ಮೊದಲು ಅಂದುಕೊಳ್ತೇವೆ. ಆ ಅಂದುಕೊಳ್ಳುವುದೇ ಮನಸ್ಸು. ಬಾಯಿದು ಮಾತನಾಡುವ ಮೊದಲು ಮನಸ್ಸು ಮಾತನಾಡ್ತಾ ಇರ್ತದೆ. ಇದು ಮನಸ್ಸಿನ ಸ್ವಭಾವ. ಮನಸ್ಸು ಎಂಬ ಶಬ್ದ ಎಲ್ಲರಿಗೂ ಗೊತ್ತಿದೆ. ಆದರೆ ಮನಸ್ಸಿನ ಸ್ಥಿತಿಯನ್ನು ಸರಿಯಾಗಿ ಅರಿಯುವುದು ಅಸಾಧ್ಯವಾಗಿದೆ. ಎಲ್ಲರಲ್ಲಿ ಇರುವುದೂ ಮನಸ್ಸೇ. ಜಗತ್ತಿನಲ್ಲಿ ನಾವು ಏನನ್ನು ಸಾಧಿಸ್ತೇವೋ ಅದೆಲ್ಲಕ್ಕೂ ಮನಸ್ಸೇ ಕಾರಣ. ನಮ್ಮ ಬದುಕಿನಲ್ಲಿ ಪಡೆಯುವಂಥ ಎಲ್ಲ ಅನುಭವಗಳು ನಮ್ಮ ಕ್ರಿಯೆಗಳ, ನಮ್ಮ ಕರ್ಮಗಳ ಕಾರಣಗಳಿಂದಲೇ ಬಂದಿದ್ದು. ಆ ಕ್ರಿಯೆಗಳ ಹಿಂದೆ ಅವುಗಳನ್ನು ಮಾಡಿಸಿದಂಥ ಮನಸ್ಸು ಆ ಕೆಲಸ ಮಾಡಿದೆ ಹೇಳುವುದು ನಿಜ. ಆದ್ದರಿಂದ ನಮ್ಮ ಅನುಭವಗಳು, ಎಲ್ಲ ಕಾರ್ಯಗಳು ನಿಯಂತ್ರಿಸಲ್ಪಡೋದು ಮನಸ್ಸಿನಿಂದಲೇ. ಆದ್ದರಿಂದ ಈ ಒಂದು ಅರ್ಥದಲ್ಲಿ ಮನಸ್ಸೇ ಪ್ರಪಂಚ ಹೇಳಿಸಿಕೊಳ್ಳುತ್ತದೆ. ಚಿಂತನೆ ಮಾಡುವುದು ಮನಸ್ಸೇ, ಚಿಂತೆ ಮಾಡುವುದು ಮನಸ್ಸೇ. ಯಾವುದೇ ಸಂಗತಿ ಇರಲಿ, ವಿಚಾರವಿರಲಿ, ಕಲ್ಪನೆ ಇರಲಿ, ಚಿಂತನೆ ಇರಲಿ, ಅದರ ಪರಿಪೂರ್ಣತೆಯ ಹಂತಕ್ಕೆ ಮನಸ್ಸನ್ನು ಕರೆದೊಯ್ಯಬೇಕು ಹೇಳ್ತಾರೆ ಜ್ಞಾನಿಗಳು. ಮನಸ್ಸು ಅಂದರೆ ನಾನು ಅಥವಾ ನಾನೇ ಮನಸ್ಸು ಅಂದುಕೊಂಡ್ರೆ ನಾವು ಮನಸ್ಸಿನ ಒಡೆಯರಾಗಿರಬೇಕಾಗ್ತದೆ. ಆದರೆ ಹಾಗೆ ಇದೆಯೇ ನಿಜ ಸ್ಥಿತಿ ಕೇಳಿದರೆ ಇಲ್ಲ. ಮನಸ್ಸು ನಾನಾ ದಿಕ್ಕುಗಳಲ್ಲಿ ಚಲಿಸ್ತಲೇ ಇರ್ತದೆ. ಮನಸ್ಸು ಎನ್ನುವಂಥ ಗಾಳಿ ಬೀಸಿದ ಕಡೆಗೆ ನಾವು ಹೋಗುತ್ತಾ ಇರ್ತೇವೆ. ಅಂದರೆ ಮನಸ್ಸು ನಮ್ಮ ಒಡೆಯನಾಗೆ ವರ್ತಿಸ್ತದೆ. ನಾವು ಮನಸ್ಸಿನ ಒಡೆಯರಾಗೆ ವರ್ತಿಸ್ತಾ ಇಲ್ಲ. ಆದ್ದರಿಂದ ನಮ್ಮ ಮನಸ್ಸು ನಾವು ಹೇಳಿದಾಗೆ ಕೇಳದೇ ಇರುವಾಗ ಮನಸ್ಸು ಅನ್ನುವುದು ನಮ್ಮ ನಿಜವಾದ ನಾನು ಅಥವಾ ಆತ್ಮವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ನಾನು ಮತ್ತು ಮನಸ್ಸು ಇದನ್ನು ಒಂದುಗೂಡಿಸಿ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಇರುವಂಥ ಸಾಧನ ಅಂದರೆ ಧ್ಯಾನ ಹೇಳಿ ಪ್ರಾಜ್ಞರು ಹೇಳ್ತಾರೆ. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಒಡೆಯನೋ ಅಥವಾ ಒಡೆಯರೋಳಿ ಅನಿಸಿಕೊಳ್ಳಬೇಕಾದರೆ ಅದರ ಮೇಲೆ ನಮ್ಮ ನಿಯಂತ್ರಣ ಇರಬೇಕು. ಮನಸ್ಸನ್ನು ನಿಯಂತ್ರಿಸಿ ಹತೋಟಿಯಲ್ಲಿ ಇಟ್ಕೊಳ್ಬಹುದಾದಂಥ ಸಾಧನ ಅಂದರೆ ಧ್ಯಾನ ಹೇಳಿ ಗೀತೆಯೂ ಹೇಳ್ತಾ ಇದೆ. ಇನ್ನೊಂದು ಸಂಗತಿ ಅಂದರೆ ಕ್ಷಣಕಾಲಕ್ಕೆ ಖುಷಿಯಾಯಿತು, ಸಂತೋಷವಾಯಿತು ಅನ್ನಿಸುವಂಥ ಕಾರ್ಯಗಳು ನಂತರ ಮನಸ್ಸಿನ ದುಃಖಕ್ಕೆ ಈಡು ಮಾಡಿಬಿಡ್ತದೆ. ಈಗ ಕಷ್ಟ ಎನಿಸುವಂಥ ಸಂಗತಿಗಳು ನಂತರ ಸಂತೋಷವನ್ನು ಕೊಡಬಹುದು.
ಇಂದ್ರಿಯಗಳು ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ಎಲ್ಲರಿಗೂ ಸುಖ ಅನ್ನುವುದಂತೂ ಸತ್ಯ. ಆದರೆ ಅದು ನಿಜವಾದ ನಿತ್ಯವಾದ ಸುಖವಲ್ಲ ಹೇಳಿ ಮನಸ್ಸು ಅರ್ಥಕೊಳ್ಬೇಕಾಗಿದೆ. ಪ್ರಪಂಚದಲ್ಲಿ ಸುಖ ಇದೆ, ಆದರೆ ಎಷ್ಟರ ಮಟ್ಟಿನ ಸುಖ? ಕ್ಷಣಕಾಲದ ಸುಖ, ಅಶಾಶ್ವತ ಸುಖ. ಅದನ್ನು ಮನಸ್ಸು ನಿರ್ಧರಿಸಿಕೊಳ್ಬೇಕು, ಅರ್ಥಕೊಳ್ಬೇಕು. ಎಲ್ಲ ಹೊತ್ತಿನಲ್ಲಿಯೂ ನಮ್ಮನ್ನು ಪ್ರಚೋದಿಸಿ ಮಾತು ಕೇಳಿಸುವಂಥ ಮನಸ್ಸು ನಿದ್ರೆಯ ಕಾಲದಲ್ಲಿ ಎಲ್ಲಿರ್ತದೆ ಹೇಳಿ ಪ್ರಶ್ನೆ ಮಾಡ್ತಾರೆ. ಮನಸ್ಸು ಬಿಡಿ, ಆಗ ನಾವೇ ಇರುವುದಿಲ್ಲ ನಿದ್ರೆಯಲ್ಲಿ. ನಿದ್ರೆಯಲ್ಲಿ ನಾನೂ ಇಲ್ಲ, ಜಗತ್ತೂ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ, ಎಲ್ಲ ಶೂನ್ಯ. ಆಗ ಸುಖವೂ ಇಲ್ಲ, ದುಃಖವೂ ಇಲ್ಲ, ಚಿಂತನೆಗಳ ಗೊಂದಲವೂ ಇಲ್ಲ, ದ್ವೈತ ಅದ್ವೈತಾದಿ ಇತ್ಯಾದಿ ಯಾವುದೂ ಇಲ್ಲ, ಧರ್ಮಗಳಿಲ್ಲ, ಜಾತಿ ಮತ ಪಂಗಡಗಳಿಲ್ಲ. ಅದೇ ಎಚ್ಚರವಾದ ಕೂಡಲೇ ಮೊದಲು ನಾನು ಎದ್ದುಕೊಂಡು ಆ ನಾನು ಎಂಬುದಕ್ಕೆ ಪ್ರಪಂಚ ಕಾಣಿಸುತ್ತದೆ. ಆಗ ಮನಸ್ಸು ನಾನು ಬೇರೆ, ಜಗತ್ತು ಬೇರೆ, ದೇವರ ಬೇರೆ ಹೀಗೆ ಅಂದುಕೊಳ್ಳುತ್ತದೆ. ನಿದ್ರೆಯಲ್ಲಿ ಇಲ್ಲದ ಸಂಗತಿಗಳು ಎಚ್ಚರವಾದಾಗ ಬರ್ತವೆ. ನಾನು ವಕೀಲನಿದ್ದೇನೆ, ನಾನು ಇಂಜಿನಿಯರ್ ಇದ್ದೇನೆ, ನಾನು ವಿದ್ವಾಂಸನಿದ್ದೇನೆ, ನಾನು ಪ್ರಧಾನಮಂತ್ರಿ ಇದ್ದೇನೆ, ನಾನು ಅಧಿಕಾರಿ ಇದ್ದೇನೆ, ನಾನು ವಿದ್ಯಾರ್ಥಿ ಇದ್ದೇನೆ, ಸ್ತ್ರೀ ಇದ್ದೇನೆ, ಪುರುಷ ಇದ್ದೇನೆ ಹೇಳೋದೆಲ್ಲ ಪುನಃ ಹುಟ್ಕೊಳ್ತದೆ. ಎಚ್ಚರವಾದಾಗ ಮಾತ್ರ ಇದು. ನಿದ್ರೆಯಲ್ಲಿ ಯಾವುದೂ ಇರುವುದಿಲ್ಲ. ಇನ್ನು ಮನಸ್ಸು ಸಂಕಲ್ಪಾತ್ಮಕ ವಿಕಲ್ಪಾತ್ಮಕ ಎರಡೂ ಹೌದು. ಸತ್ಯವನ್ನೂ ಆಧರಿಸುತ್ತದೆ, ಸುಳ್ಳನ್ನು ಒಪ್ಪಿಕೊಳ್ಳುತ್ತದೆ. ಹೀಗೆ ಮನಸ್ಸಿನಲ್ಲಿ ದ್ವಂದ್ವ ಇದೆ. ವಿವೇಕ ಹೇಳಿದ ವಿಚಾರವನ್ನು ಕಡೆಗಣಿಸಿ ಯಾರೂ ಏನೇ ಅಂದುಕೊಳ್ಳಿ, ಹೀಗೆ ಮಾಡಿದರೆ ನನ್ನ ಮನಸ್ಸಿಗೆ ಸಂತೋಷವಾಗ್ತದೆ ಹೇಳಿ ಮಾಡಿದರೆ ಒಳ ಮನಸ್ಸು ನಮ್ಮನ್ನು ಪ್ರಶ್ನಿಸದೇ ಇರುವುದಿಲ್ಲ. ಮನಸ್ಸು ಹೇಳ್ತದೆ, ಯಾಕೆ ಹೀಗೆ ಮಾಡಿದೆ, ಹೀಗೆ ಮಾಡು ಹೇಳಿ ಅನ್ನೋದು ಮನಸ್ಸೇ, ಹೀಗೆ ಯಾಕೆ ಮಾಡದೆ ಹೇಳಿ ಪ್ರಶ್ನೆ ಮಾಡೋದು ಮನಸ್ಸೇ. ಮನಸ್ಸು ನಮ್ಮನ್ನು ನಿಯಂತ್ರಿಸುವ ಬದಲು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸುವುದೇ ದ್ವಂದ್ವವನ್ನು ಕಡೆಗಾಣಿಸಲಿಕ್ಕೆ ಇರುವಂಥ ಸದುಪಾಯ. ಮನಸ್ಸಿನ ನಿಯಂತ್ರಣ ಮಾಡುವ ದಾರಿಯಲ್ಲಿ ಕೆಲವೊಮ್ಮೆ ಗೆಲ್ಲುತ್ತೇವೆ, ಕೆಲವೊಮ್ಮೆ ಸೋಲುತ್ತೇವೆ, ಕೆಲವೊಮ್ಮೆ ಎಡವುತ್ತೇವೆ. ಗೀತೆಯಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾರ್ದಿವ ನಿಯೋಜಿತ. ಇಷ್ಟ ಇಲ್ಲದೇ ಇದ್ದರೂ ಒತ್ತಾಯದಿಂದ ಮಾಡಲ್ಪಡುವವನ ಹಾಗೆ ಮನುಷ್ಯನು ಪಾಪವನ್ನು ಮಾಡಲಿಕ್ಕೆ ಇರುವ ಪ್ರೇರಣೆಯಾದರೂ ಎಂಥದ್ದದು ಕೃಷ್ಣ ಹೇಳಿ ಪ್ರಶ್ನಿಸ್ತಾನೆ. ಆಗ ಶ್ರೀಕೃಷ್ಣನೇ ಹೇಳ್ತಾನೆ, ಕಾಮಕ್ರೋಧಗಳು ರಜೋಗುಣದಿಂದ ಹುಟ್ಟಿದ್ದು, ಇವುಗಳನ್ನು ತೃಪ್ತಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೊಗೆಯಿಂದ ಬೆಂಕಿ, ಧೂಳಿನಿಂದ ಕನ್ನಡಿ ಮುಚ್ಚಿ ಹೋಗುವ ಹಾಗೆ ಈ ಪ್ರಪಂಚ ಕಾಮಕ್ರೋಧಗಳಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಇಂದ್ರಿಯಗಳು, ಬುದ್ಧಿ, ಮನಸ್ಸು ಇವುಗಳು ಕಾಮದ ನೆಲೆ ಬೀಡುಗಳಾಗಿ ಬಿಟ್ಟಿವೆ. ಆದ್ದರಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಕಾಮವನ್ನು ಹತ್ತಿಕ್ಕಬೇಕು ಅಂತ ಹೇಳ್ತಾನೆ. ಹಾಗೆಯೇ ಮುಂದುವರಿದು ಶ್ರೀಕೃಷ್ಣನೇ ಹೇಳ್ತಾನೆ, ವಿಷಯಗಳಿಗಿಂತ ಇಂದ್ರಿಯಗಳು ಹೆಚ್ಚಿನವು, ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಬುದ್ಧಿ ಮನಸ್ಸಿಗಿಂತ ಹೆಚ್ಚಿನದು, ಆ ಬುದ್ಧಿಗಿಂತಲೂ ಆತ್ಮವು ಶ್ರೇಷ್ಠವಾದದ್ದು. ಆತ್ಮಜ್ಞಾನವನ್ನು ಅರಿಯುವಂಥ ಅಂತರಂಗದ ಪ್ರಯತ್ನದಿಂದ ಸತ್ಯ ಅಸತ್ಯತೆಯ ಅರಿವು ತಿಳಿತಾ ಹೋಗ್ತದೆ. ಅಂಥ ಅರಿವು ದೃಢವಾಗಬೇಕಾದರೆ ಮೊದಲು ಮನಸ್ಸನ್ನು ನಿಯಂತ್ರಿಸಬೇಕು ಹೇಳಿ ದೃಢ ಸಂಕಲ್ಪವನ್ನು ಹೊಂದಬೇಕು. ಮನಸ್ಸಿನ ಸ್ವಭಾವ ತಿಳಿಬೇಕು. ಅದಕ್ಕಾಗಿ ನಮ್ಮದೇ ಆದ ತಂತ್ರಗಳು, ರೀತಿ ನೀತಿಗಳನ್ನು ರೂಪಿಸಿಕೊಂಡು ಅವುಗಳನ್ನು ಬುದ್ಧಿವಂತಿಕೆಯಿಂದ, ಪ್ರಾಮಾಣಿಕತೆಯಿಂದ, ಭಗವಂತನ ಕೃಪೆಯಿಂದ ಜಾರಿಗೆ ತರಬೇಕು. ನೋಡಿ, ವಜ್ರವನ್ನು ವಜ್ರವೇ ಕತ್ತರಿಸ್ತದೆ. ಹಾಗೆಯೇ ಮನಸ್ಸಿನ ಚಂಚಲತೆಯನ್ನು ಮನಸ್ಸಿನ ಮೂಲಕವೇ ನಿಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಯಾವುದರಿಂದಲೂ ಸಾಧ್ಯವಾಗುವುದಿಲ್ಲ. ಮನೋಹಿ ದ್ವಿವಿಧಂ ಪ್ರೋಕ್ತಂ. ಮನಸ್ಸು ಎರಡು ವಿಧ ಇದೆ, ಶುದ್ಧಂಚ ಅಶುದ್ಧಮೇವಚ. ಶುದ್ಧ ಮತ್ತು ಅಶುದ್ಧ. ಮನಸ್ಸನ್ನು ಶುದ್ಧತೆಯಲ್ಲಿ ಇಟ್ಟುಕೊಳ್ಳುವುದೂ ಒಂದು ಮಹಾಸಾಧನೆ. ಮನಸ್ಸನ್ನು ಅಶುದ್ಧವಾಗಿಸಿಕೊಳ್ಳುವುದಕ್ಕೆ ಯಾವ ಸಾಧನೆಯೂ ಬೇಕಾಗಿಲ್ಲ. ಅಂಥ ಮನಃಶುದ್ಧಿಗೆ ನಮ್ಮ ಋಷಿಮುನಿಗಳು, ಪ್ರಾಜ್ಞರು, ಸಾಧುಸಂತರು, ವೇದಾಂತಗಳು, ಗುರು ಹಿರಿಯರು ಅನೇಕಾನೇಕ ಸತ್ಸಾಧನೆಗಳನ್ನು ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಶ್ರೀ ಸದ್ಗುರು ಸಮರ್ಥರಾಮದಾಸರು ಮನೋಬೋಧೆಯ ಮಹಾತತ್ವವನ್ನು ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಆರಿಸಿಕೊಂಡು, ಅನುಸರಿಸಿಕೊಂಡು, ಆಚರಿಸಿಕೊಂಡು ಹೋಗುವುದೇ ಮನಃಶುದ್ಧಿಗೆ ಇರುವಂಥ ಉಪಾಯ. ಶ್ರೀ ಸಮರ್ಥರಾಮದಾಸರು
ಮನೋಬೋಧೆಯ 7ನೆಯ ಓವಿಯನ್ನು ಆರಂಭಿಸ್ತಾರೆ. ಮನ ಶ್ರೇಷ್ಠದಾರಿಷ್ಠ ಜೀವಿ ಧರಾವೆ, ಮನಾ ಬೋಲಣೆ ನೀಚ ಶೋಷಿತ ಜಾವೆ, ಸ್ವಯೇ ಸರ್ವದಾ ನಮ್ರವಾಚೇ ವದಾವೆ, ಮನಾ ಸರ್ವಲೋಕಾಸಿರೇನೀವವಾವೆ. ಜೈ ಜೈ ರಘುವೀರ ಸಮರ್ಥ. ಮನಸ್ಸೇ, ಹೆಚ್ಚು ಧೈರ್ಯವನ್ನು ತಾಳಿ ಪರರ ನೀಚ ಶಬ್ದಗಳನ್ನು ಸಹಿಸ್ತಾ ಇರಬೇಕು. ನೀನು ಮಾತ್ರ ಯಾವಾಗಲೂ ನಮ್ರವಚನಗಳನ್ನು ನುಡಿದು ಎಲ್ಲರನ್ನೂ ಸಂತೋಷಗೊಳಿಸಬೇಕು. ಎಷ್ಟು ಸುಂದರವಾಗಿ ಮನಸ್ಸಿಗೆ ಹೇಳ್ತಾರೆ. ಮನಸ್ಸೇ, ನೀನು ಶ್ರೇಷ್ಠನಿದ್ದಿ. ಸರ್ವಶ್ರೇಷ್ಠನಾದ ಆತ್ಮನನ್ನು ನೋಡಿಕೊಳ್ಳಲಿಕ್ಕೆ ಬೇಕಾಗುವಂಥ ಧೈರ್ಯವನ್ನು ನೀನು ತಾಳಬೇಕು. ಪರರು ಆಡುವ ಕೆಟ್ಟ ಕೆಟ್ಟ ನಿಂದನೀಯವಾದ ಅವಾಚ್ಯ ಮಾತುಗಳನ್ನು ಸಹಿಸಿಕೊಳ್ಬೇಕು. ಪರಮಾತ್ಮನ ಪ್ರೀತಿಯನ್ನು ಗಳಿಸುವುದಕ್ಕಾಗಿ ನೀನು ಸಂಸ್ಕಾರದಿಂದ ಕೂಡಿದ ಮಾತುಗಳನ್ನೇ ಆಡಬೇಕು. ದೇವನೊಬ್ಬನ ಸಲುವಾಗಿ ಜಗತ್ತಿನ ಅಥವಾ ಸಮಾಜದ ಕಾಟವನ್ನೆಲ್ಲ ಸಹಿಸಲೇಬೇಕು. ಯಾಕಂದರೆ ಮನಸ್ಸು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಥವಾ ಪರಮಾತ್ಮಾನುಭವವನ್ನು ಹೊಂದಬೇಕು ಆದರೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗಬೇಕಾಗ್ತದೆ. ತಾಳಿದವನು ಬಾಳಿಯಾನು ಹೇಳುವ ಮಾತಿದೆ. ನಮ್ರನಾದವನು ಮೇಲ್ದನೆಯಲ್ಲಿ ಮಾತನಾಡ್ತಾನೆ. ಯಾವಾಗಲೂ ಮಾತನಾಡ್ತಾ ಇರುವಾಗ ಎರಡನೆಯವರಿಗೆ ಕೇಳಿಸಿದ ಹಾಗೆ ಮನಸ್ಸಿನಲ್ಲಿಯೇ ನಾಮಸ್ಮರಣೆ ಮಾಡ್ತಾ ಇರೋಳು ಶ್ರೀ ಸಮರ್ಥರು ಹೇಳ್ತಾರೆ. ಮನಸ್ಸಿಗೆ ನಿಜ, ಮನುಷ್ಯನಿಗೆ ಮಾತು ಬಹಳ ಪ್ರಧಾನವಾಗಿ ಇರಬೇಕಾಗ್ತದೆ. ಮಾತನ್ನು ಸ್ವಚ್ಛವಾಗಿ ಮಧುರವಾಗಿ ಸಂಸ್ಕಾರಯುಕ್ತವಾಗಿ ಆಡಬೇಕಾದರೆ ಮನಸ್ಸು ಪರಿಶುದ್ಧವಾಗಿಯೇ ಇರಬೇಕಾಗ್ತದೆ. ಮನಸ್ಸು ಶುದ್ಧಿ ಇಲ್ಲದೆ ಮಾತು ಶುದ್ಧವಾದ ರೀತಿಯಲ್ಲಿ ಬರುವುದಿಲ್ಲ. ಮನಸ್ಸಿನಂತೆ ಮಾತು, ಮನಸ್ಸಿನಲ್ಲಿ ಇರುವುದೇ ಮಾತಿನಿಂದ ಹೊರಹೊಮ್ಮುತ್ತದೆ. ಮಾತಿಗೆ ಮನಸ್ಸಿಗೆ ಸಂಬಂಧ ಇದ್ದೇ ಇರ್ತದೆ ಅಲ್ವೇ. ಇತರರು ನೀಚತನದ ಮಾತುಗಳನ್ನು ಆಡಿದರೂ ಎಲೆ ಮನಸ್ಸೇ, ನೀನು ಮಾತ್ರ ಸಹಿಸಿಕೋ. ಅವರಂತೆ ನೀನು ಕೂಡ ನೀಚತನದ ಅವಾಚ್ಯ ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡ ಹೇಳಿ ಶ್ರೀ ಸಮರ್ಥರು ಬೋಧಿಸ್ತಾ ಇದ್ದಾರೆ. ಸಮರ್ಥರು ಮನಸ್ಸನ್ನು ಇಲ್ಲಿ ಹೊಗಳ್ತಾರೆ. ಈ ಮನಸ್ಸೇ, ನೀನು ಬಹಳ ಶ್ರೇಷ್ಠನಿದ್ದೆ. ಪರಮಾತ್ಮ ಸ್ವರೂಪವನ್ನು ಅರಿತುಕೊಳ್ಳಿಕ್ಕಾಗಿ ನೀನು ಬಹಳ ಧೈರ್ಯವನ್ನು ತಾಳಬೇಕು. ಈಗ ನೀನು ಯಾವ ಭ್ರಮೆಗೂ ಒಳಗಾಗದೆ, ಪ್ರಾಪಂಚಿಕವಾದ ಯಾವ ದುರಿತ ಭಯಗಳಿಗೂ ನೀನು ಹೆದರದೆ, ಏನು ಮಾಡಲಿ ಹೇಗೆ ಎದುರಿಸಲಿ ಹೇಳಿ ತಳಮಳಗೊಳ್ಳದೆ ಒಂದೇ ಒಂದಾದ ಸ್ಥಿರತೆಯನ್ನು ತಾಳಿ ಭಗವತ್ ಪ್ರಾಪ್ತಿಗಾಗಿ ನೀನು ಧೈರ್ಯವನ್ನು ಇಟ್ಕೊಳ್ಬೇಕು, ಸಹನೆಯನ್ನು ತಂದುಕೊಳ್ಬೇಕು. ಪರಮಾತ್ಮನ ಪ್ರಾಪ್ತಿಗಾಗಿ ಅಂದರೆ ಪರಮಾತ್ಮ ಜ್ಞಾನದ ಪ್ರಾಪ್ತಿಗಾಗಿ ನೀನು ಬಂದದ್ದನ್ನೆಲ್ಲ ಧೈರ್ಯದಿಂದ ಎದುರಿಸಬೇಕಾಗಿದೆ. ನೀನೇ ಧೈರ್ಯವನ್ನು ಕಳೆದುಕೊಂಡು ಬಿಟ್ಟರೆ ಎಲ್ಲವೂ ವ್ಯರ್ಥವೇ ಆಗಿಬಿಡ್ತದೆ ಅಲ್ವೇ. ಪರಮಾತ್ಮನ ಪ್ರಾಪ್ತಿಗಾಗಿ ಸಿದ್ಧನಾಗುವಾಗ ನೀನು ಈ ಭವಭಯವನ್ನು ಲೆಕ್ಕಿಸಬಾರದು. ಧೈರ್ಯದಿಂದ ಎಲ್ಲವನ್ನೂ ಎದುರಿಸಿ ಅಧ್ಯಾತ್ಮ ಧೀರನಾಗಿ ಅಧ್ಯಾತ್ಮ ಸಾಮ್ರಾಜ್ಯದ ದೊರೆಯಾಗಬೇಕು ನೀನು ಹೇಳಿ ಶ್ರೀ ಸಮರ್ಥರು ತಮ್ಮ ಓವಿಯ ಮೂಲಕ ತಿಳಿಸ್ತಾ ಇದ್ದಾರೆ. ಮನಸ್ಸು ಭಯ ಹೊಂದಿದರೆ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಹೇಳಿಬಿಟ್ಟಿದ್ದಾರಲ್ವೇ. ಸದ್ಗುರುವಿನ ಕೃಪೆ ಇರುವಾಗ ಪರಮಾರ್ಥ ಎನ್ನುವಂಥ ಅತ್ಯುತ್ತಮವಾದ ಅತ್ಯುಚ್ಛವಾದ ಮಾಧ್ಯಮ ಇರುವಾಗ ಯಾಕೆ ಅಧೈರ್ಯ ಪಡಬೇಕು ಮನಸ್ಸೇ? ಆ ಸೂರ್ಯನ ಮೈತ್ರಿಯನ್ನು ಅಂದರೆ ಸೂರ್ಯನ ಗೆಳೆತನವನ್ನು ಮಾಡಿದಂಥವನಿಗೆ ಕತ್ತಲೆಯ ಭಯ ಎಂದಾದರೂ ಉಂಟಾಗಲಿಕ್ಕೆ ಸಾಧ್ಯವೇ? ಹಾಗೆಯೇ ಜ್ಞಾನವಂತನಾದ ಸದ್ಗುರುವಿನ ಪ್ರಾಪ್ತಿಯಾದ ಮೇಲೆ ಈ ಭವದ ಭೀತಿ ನಿನಗೆ ಯಾಕೆ? ಮನಸ್ಸು ಹೆದರಿಬಿಟ್ರೆ ಹುಲ್ಲುಕಡ್ಡಿಯೂ ಕೂಡ ಹೆದರಿಸಲಿಕ್ಕೆ ಬರ್ತದೆ. ಮನಸ್ಸಿನ ಪ್ರಬುದ್ಧತೆ ಸಾಧಿಸಬೇಕಾದರೆ, ಪ್ರಬುದ್ಧತೆ ಆಗಬೇಕಾದ್ರೆ ಮನಸ್ಸಿಗೆ ಧೈರ್ಯದಿಂದ ಮಾತ್ರ ಸಾಧ್ಯ. ಹಾಗಾಗಿ ಮನಸ್ಸು ಪ್ರಾಪಂಚಿಕತೆಯ ಯಾವ ಭಯಕ್ಕೂ ಹೆದರದೆ ಬೆದರದೆ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಬೇಕು, ಸಹಿಸಬೇಕು. ಪರಮಾರ್ಥ ಪ್ರಾಪ್ತಿ ಮಾಡಿಕೊಳ್ಬೇಕು ಆದರೆ ಇದನ್ನೆಲ್ಲ ಸಹಿಸಲೇಬೇಕಾಗ್ತದೆ ಅಲ್ವೇ. ಇದನ್ನು ಶ್ರೀ ಸಮರ್ಥರು ಹೇಳ್ತಾ ಮಾತಿನ ಕುರಿತಾಗಿ ಹೇಳ್ತಾರೆ. ಇಲ್ಲಿ ಶ್ರೀ ಸಮರ್ಥರು ಮನಸ್ಸಿಗೆ ಯಾವ ರೀತಿಯಾಗಿ ಆದೇಶವನ್ನು ನೀಡ್ತಾ ಇದ್ದಾರೆ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಮಾತು ಮತ್ತು ಮನಸ್ಸಿಗೆ ಬಹಳ ಸಂಬಂಧ ಇದೆ. ಅಲ್ಲದೆ ಶ್ರವಣೇಂದ್ರಿಯ ವಾಗೇಂದ್ರಿಯಗಳಿಗೆ ಸಂಬಂಧ ಇದೆ. ಅಂದರೆ ಕಿವಿಗೂ ಬಾಯಿಗೂ ಸಂಬಂಧ ಇದೆ. ಮಾತನಾಡಲಿಕ್ಕೆ ಪ್ರೇರೇಪಿಸುವುದು ಮನಸ್ಸು, ಪ್ರೇರೇಪಿಸಲ್ಪಟ್ಟಾಗ ಮಾತನಾಡುವುದು ವಾಗೇಂದ್ರಿಯ ಅಂದರೆ ನಾಲಿಗೆ. ವಾಗೇಂದ್ರಿಯದಿಂದ ಬರುವ ಮಾತುಗಳನ್ನು ಕೇಳುವುದು ಶ್ರವಣೇಂದ್ರಿಯ. ವಾಗೇಂದ್ರಿಯದಿಂದ ಹೊರಡುವ ಮಾತುಗಳು ಕೇಳಿಸಿಕೊಳ್ಳುವಾತನಿಗೂ ಕೇಳಿಸ್ತವೆ, ಮಾತನ್ನು ಆಡುವಂಥವನಿಗೂ
ಮಾತನ್ನು ಕೇಳುವಂಥವನಿಗೂ ಮಾತಿನ ಪರಿಣಾಮ ಆಗ್ತದೆ. ಹಾಗಾಗಿ ದುಷ್ಪರಿಣಾಮವಾಗುವಂಥ ಮಾತನ್ನು ಆಡುವ ಹಾಗೆ ವಾಗೇಂದ್ರಿಯಕ್ಕೆ ಪ್ರೇರೇಪಿಸಬೇಡ ಮನಸ್ಸೇ ಹೇಳಿ ಮನಸ್ಸಿಗೆ ಶ್ರೀ ಸಮರ್ಥರು ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ನನ್ನ ಮಾತು ಎನ್ನುವುದು ಮತ್ತೊಬ್ಬರನ್ನು ನೊಯಿಸದಾಗೇ ಇರಬೇಕು, ಕೇಳುಗರಿಗೆ ಹಿತವಾಗಿ ಇರಬೇಕು, ಅದು ಈಶ್ವರನ ಮಹಾಪೂಜೆಗೆ ಸಮಾನವಾಗ್ತದೆ ಹೇಳಿ ಆರ್ಯವಾಣಿ ತಿಳಿಸ್ತಾ ಇದೆ. ಅದಕ್ಕಾಗಿ ಓ ಮನಸ್ಸೇ ಸ್ವಯೇ ಸರ್ವದಾ ನಮ್ರವಾಚೇ ವದಾವೆ. ಶ್ರೀ ಸಮರ್ಥರು ಹೇಳ್ತಾರೆ, ನೀನು ಯಾವಾಗಲೂ ನಮ್ರವಾದ ಮಾತುಗಳನ್ನು ನುಡಿದು ಎಲ್ಲರನ್ನೂ ಸಂತೋಷಗೊಳಿಸು. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾ ಹತಂ ವಾಚಾ ದುರುಕ್ತಂ ಭೀಭತ್ಸಂ ನ ಸಂರೋಹತಿ ವಾಕ್ಷತಂ. ಬಾಣಗಳ ಹೊಡೆತಕ್ಕೆ ಗುರಿಯಾದದ್ದು ಕೂಡ ಪುನಃ ಬೆಳೆಯಬಹುದು. ಕೊಡಲಿಯಿಂದ ಛೇದಿಸಲ್ಪಟ್ಟಂಥ ಕಾಡು ಕೂಡ ಮತ್ತೆ ಬೆಳೆದು ನಿಲ್ಲಬಹುದು. ಆದರೆ ದುರ್ವಚನಗಳಿಂದ, ಕೆಟ್ಟ ಮಾತುಗಳಿಂದ ಆದಂಥ ಗಾಯ ಮಾತ್ರ ಮತ್ತೆ ಮಾಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸೇ, ನೀನು ಮೃದು ಮಧುರವಾದ ಮಾತುಗಳನ್ನೇ ಆಡಬೇಕು. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕು ಹೇಳುವ ಹಂಬಲ ಇರುವ ಮನಸ್ಸಾದ ನೀನು ಆತ್ಮಾನಂ ಜಾನಥ ಅನ್ಯವಾಚ ವಿಮುಂಚತ ಹೇಳಿದ ಹಾಗೆ ಪರಮಾತ್ಮನನ್ನು ತಿಳ್ಕೊ, ಅನ್ಯ ಹಾಳು ಹರಟೆ ಮಾತನಾಡುವುದನ್ನು ಬಿಟ್ಟುಬಿಡು ಹೇಳಿ ಶ್ರುತಿಯ ಸಂದೇಶವನ್ನು ಸ್ಮರಿಸ್ಕೋ ಹೇಳಿ ಶ್ರೀ ಸಮರ್ಥರು ರಹಸ್ಯವಾಗಿ ಇಲ್ಲಿ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಎಲ್ಲರ ಮನಸ್ಸಿಗೆ ಮಾಡಿದ ಮಹಾಗುರುಬೋಧೆ ಇದು. ಚಂದ್ರನಂತೆ ಥಳಥಳ ಹೊಳೆಯುವ ಹಾರಗಳಾಗಲಿ, ಸುಗಂಧ ಲೇಪನವಾಗಲಿ, ಹೂಗಳಾಗಲಿ, ಅಲಂಕಾರ ಮಾಡಿದ ಮುಡಿಯಾಗಲಿ ಭೂಷಣಗಳಲ್ಲಂತೆ. ಎಲ್ಲ ಭೂಷಣಗಳು ನಾಶವಾಗುವಂಥವುಗಳು. ಆದರೆ ವಾಗ್ಭೂಷಣಂ ಭೂಷಣಂ, ಸುಸಂಸ್ಕೃತವಾದಂಥ ಮಾತು ಮಾತ್ರ ಎಂದೆಂದಿಗೂ ಭೂಷಣವೇ. ತಿನ್ನುವುದಕ್ಕೂ ಮಾತಿಗೂ ಮಿತಿ ಇರಬೇಕು ಶಾಸ್ತ್ರ ಹೇಳುತ್ತದೆ ನೋಡಿ. ಮಾತಿನ ಸಲುವಾಗಿ ಇಲ್ಲಿ ಒಂದು ವಾಕ್ಯ ಬರ್ತದೆ, ಜಿಹ್ವೆ ಪ್ರಮಾಣಂ ಜಾನೀಹಿ ಭೋಜನೆ ಭಾಷಣೇಪಿ ಚ ಅತಿಭುಕ್ತಿ ಇತಿವೋಕ್ತಿ ಸದ್ಯ ಪ್ರಾಣಾಪಹಾರಿಣಿ. ಊಟ ಮಾಡುವುದರಲ್ಲಿಯೂ ಮಾತನಾಡುವುದರಲ್ಲಿಯೂ ಮಿತಿಯನ್ನು ಅರ್ಥಕೊಂಡಿರಬೇಕು. ಅತಿಯಾಗಿ ತಿನ್ನುವುದು, ಅತಿಯಾಗಿ ಮಾತನಾಡುವುದು ಪ್ರಾಣಕ್ಕೆ ಸಂಸ್ಕಾರ ತರುತ್ತದೆ ಹೇಳುತ್ತದೆ. ವಾಚಾಳಿತನ ಅವನತಿಗೆ ಕಾರಣವಾದ್ದರಿಂದ ಅತಿಯಾಗಿ ಮಾತನಾಡಿದರೆ ಎಲ್ಲರಿಂದ ಹಗುರಾಳಿ ಅನಿಸ್ಕೊಳ್ಬೇಕಾಗ್ತದೆ. ಅತಿಯಾದ ಮಾತಿಗೆ ಬೆಲೆಯೂ ಇರುವುದಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ಲಿ ಹೇಳುತ್ತಾರೆ. ಝಣ ಝಣ ಹೇಳಿ ಶಬ್ದ ಮಾಡುವಂಥ ಗೆಜ್ಜೆಗಳು ಯಾವಾಗಲೂ ಕಾಲುಗಳಲ್ಲಿಯೇ ಇರಬೇಕಾಗ್ತದೆ. ಆದರೆ ಶಬ್ದವನ್ನೇ ಮಾಡದ ಹಾರ ಕೊರಡಿನಲ್ಲಿ ಶೋಭಿಸುವ ಹಾಗೆ ಆಗ್ತದೆ. ಮಾತು ಬಹಳ ಮುಖ್ಯ. ನಮ್ರತೆಯ ಮಾತು, ನಯ ವಿನಯಗಳ ನುಡಿಗಳು ಸಜ್ಜನರನ್ನು ಸಂತೋಷಗೊಳಿಸುತ್ತವೆ. ಕಠೋರವಾದ ಮಾತು, ವಕ್ರನುಡಿ, ಅಸತ್ಯದ ವಾಕ್ಯ, ಅವಾಚ್ಯ ಶಬ್ದ ಜೀವನವನ್ನು ಅಧೋಗತಿಗೆ ತಳ್ಳುತ್ತವೆ. ಹಾಗಾಗಿ ಮನಸ್ಸೇ ನಮ್ರವಾಚೇ ವದಾವೆ. ನಯ ವಿನಯಗಳಿಂದ ಕೂಡಿದಂಥ ನಮ್ರವಾದ ಮಾತುಗಳನ್ನು ಆಡು. ಮನಾ ಬೋಲಣೆ ನೀಚ ಸೋಷೀತ ಜಾವೆ. ಕೆಟ್ಟವರು ಆಡುವಂಥ ನಿಂದನೀಯವಾದ, ತಿರಸ್ಕಾರಯುಕ್ತವಾದಂಥ, ಸಂಸ್ಕೃತಿಹೀನವಾದಂಥ, ಅವಾಚ್ಯವಾದಂಥ ಮಾತುಗಳನ್ನು ನೀನು ಮನಸ್ಸಿಗೆ ಹಚ್ಕೊಳ್ಬೇಡ. ಎಲ್ಲವನ್ನು ಸಹಿಸಿಕೊಳ್ಳುವ ಸ್ವಭಾವ ನಿನಗಿದೆಯಲ್ವೇ ಮನಸ್ಸೇ? ಕೆಟ್ಟವರು ಆಡುವ ಮಾತುಗಳನ್ನು ನೀನು ಸಹಿಸಿಕೊಂಡು ಸಾಗ್ತಾ ಇರಬೇಕು. ಎಂತೆಂಥ ಮಹಾತ್ಮರು ನಮ್ಮ ಪವಿತ್ರ ಭಾರತದ ನೆಲದಲ್ಲಿ ಆಗಿ ಹೋಗಿದ್ದಾರೆ. ಅವರೆಲ್ಲ ತಮ್ಮ ಮಾತುಗಳನ್ನು ನಿಯಮಿತವಾಗಿ ಇಟ್ಟುಕೊಂಡು ಮನಸ್ಸಿಗೆ ಮೌನದ ಸಾಧನೆಯನ್ನು ಹಚ್ಚಿ, ಮೌನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು, ಇತರರ ಅಪಶಬ್ದಗಳಿಗೆ ಗಮನ ಕೊಡದೆ ಲೋಕದಲ್ಲಿ ಮಾನ್ಯರಾದರು, ಧನ್ಯರಾದರು, ಕೃತಕೃತ್ಯರಾದರು. ಎಷ್ಟೋ ಸಂದರ್ಭಗಳಲ್ಲಿ ಮಾತುಗಳು ಮೌನವನ್ನು ಆಶ್ರಯಿಸಬೇಕಂತೆ. ಮೌನಂ ಸರ್ವಾರ್ಥ ಸಾಧಕಂ ಹೇಳ್ತಾರೆ. ಮೌನ ಎಲ್ಲ ಅಂದರೆ ಸಕಲಾರ್ಥಗಳನ್ನು ಸಾಧಿಸಿಕೊಡುತ್ತದೆ. ಹಾಗಾಗಿ ಮಾತುಗಳನ್ನು ಪ್ರಧಾನ ಹೇಳಿ ತಿಳಿದು ನೀನು ಮಾತನಾಡ್ತಾ ಇರಬೇಡ ಮನಸ್ಸಿಗೆ ಹೇಳ್ತಾರೆ. ಮನಸ್ಸೇ ನೋಡು, ಗಿಳಿ ಅಷ್ಟು ಸುಂದರವಾಗಿದ್ದರೂ ಅದು ಮಾತನಾಡುವ ಸ್ವಭಾವವನ್ನು ಇಟ್ಟುಕೊಂಡಿದ್ದರಿಂದ ಅದನ್ನು ಪಂಜರದಲ್ಲಿಟ್ಟು ಬಂಧಿಸಿಬಿಡ್ತಾರೆ. ಮಾತು ಬಂಧನಕ್ಕೆ ಕಾರಣವಾಗಿದೆ. ಎಷ್ಟೋ ಸಾರಿ ನಾವು ಆಡುವಂಥ ಮಾತುಗಳೇ ನಮ್ಮನ್ನು ಕಟ್ಟಿ ಹಾಕ್ತವೆ, ಪರರನ್ನು ನೋಯಿಸಲಿಕ್ಕೆ ಕಾರಣವಾಗ್ತವೆ. ಮಾತನಾಡಬೇಕು, ಆಡಬಾರದು ಹೇಳಿ ಅಲ್ಲ, ಅಂದರೆ ನಮ್ರವಾಗಿ ಮಾತನಾಡು. ಅಪ್ರಷ್ಟೋ ಬಹುಭಾಷತೆ. ಕೆಲವರಿಗೆ ಕೇಳಿಸದಿದ್ದರೂ ಮಾತನಾಡ್ತಾ ಇರುವಂಥ ಸ್ವಭಾವ ಇರ್ತದೆ. ಅದರಿಂದ ಅಪಮಾನ ಖಂಡಿತವಾಗಿ ಆಗ್ತದೆ.
ಮಾತು ಇದು ಹುಟ್ಟಿದ 2ನೇ ವರ್ಷದಿಂದಲೇ ಆರಂಭವಾಗ್ತದೆ. ಜನ್ಮ ತಾಳಿದ 3 ವರ್ಷ ಕಳೆದರೂ ಮಗು ಮಾತನಾಡದಿದ್ದರೆ ಬಹಳ ಗಾಬರಿಗೊಳ್ತಾರೆ ತಂದೆ ತಾಯಿಗಳು, ಹಿರಿಯರು. ವೈದ್ಯರ ಸಲಹೆ, ದೇವರಿಗೆ ಹರಕೆ ಎಲ್ಲವೂ ಘಟಿಸ್ತವೆ. ಇದಕ್ಕೆ ಕಾರಣ ಅಂದರೆ ಮಾತು ಬಾರದೇ ಇರುವಾತನ ಪಾಲಿಗೆ ಈ ಪ್ರಪಂಚವೇ ದೂರವಾಗಿ ಅನಿಸ್ತದೆ. ಮಾತು ಬರದಿದ್ದರೆ ಕಿವಿ ಕೇಳಿಸೋದಿಲ್ಲ. ಆಗ ಪ್ರಪಂಚ ಒಂದು ನಿಶ್ಶಬ್ದಮಯ ನಿಲಯವಾಗಿ ಬಿಡುತ್ತದೆ. ತನ್ನ ಅನುಭವ ಅಥವಾ ಸಂಕಷ್ಟಗಳನ್ನು, ನಷ್ಟಗಳನ್ನು ಯಾರಲ್ಲಿಯೂ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಪರರಿಂದ ಕೇಳುವ ಹಾಗೂ ಇಲ್ಲ. ಆದರೆ ಇದು ಮಾತನ್ನು ಹತೋಟಿಯಲ್ಲಿಟ್ಟ ಮೌನವೇ. ಕೇಳಿದರೆ ಮೌನ ಅಲ್ಲ, ಇದೊಂದು ಮೂಕತನ, ಮೂಕ ವೇದನೆ. ಹಾಗಾಗಬಾರದು. ಹೀಗೆ ಮನುಷ್ಯನ ಬದುಕಿನಲ್ಲಿ ನಿರಂತರ ಬಹಳ ಮುಖ್ಯ ಸ್ಥಾನವನ್ನೇ ಅಲಂಕರಿಸುವ ಮಾತನ್ನು ಪ್ರಾಜ್ಞರು ಜ್ಯೋತಿರ್ಲಿಂಗಾಳಿ ಸಂಬೋಧಿಸ್ತಾ ಇದ್ದಾರೆ. ಹಾಗಾದರೆ ಈ ಪ್ರಧಾನ ಸ್ಥಾನ ಗಿಟ್ಟಿಸಿಕೊಂಡ ಮಾತು ಹೇಗಿರಬೇಕು? ನಾನು ಎಂಬಾತನು ತನ್ನದಾದ ಮಾತುಗಳನ್ನು ಹೇಗೆ ಪ್ರಕಟಿಸಬೇಕು? ತನ್ನಲ್ಲಿ ಸಂಪದ್ರೂಪವಾಗಿ ಹುದುಗಿದ್ದಂಥ ಮಾತುಗಳನ್ನು ಹೇಗೆ ಬಳಸಬೇಕು? ಹೇಗೆ ರಕ್ಷಿಸಿಕೊಳ್ಳಬೇಕು? ಪರರ ಮನಸ್ಸಿಗೆ ನೋವಾಗಬಾರದು, ಪರರಿಗೆ ಹಿತವಾಗಬೇಕು. ತನ್ನೊಳಗಿರುವ ನಾನು ಎಂಬ ಪರಮಾತ್ಮನು ಮೆಚ್ಚುವ ಹಾಗೆ ಇರಬೇಕು. ಮಿಥ್ಯದಿಂದ ದೂರ ಇರಬೇಕು ಮಾತು. ಸತ್ಯದಲ್ಲಿ ಸಮರಸ ಹೊಂದಿರಬೇಕು ಮಾತು. ಆರ್ಯವಾಣಿ ಒಂದು ಸಂದೇಶವನ್ನು ಕೊಡುತ್ತದೆ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ನಮ್ಮ ಮಾತು ಮತ್ತೊಬ್ಬರನ್ನು ನೋಯಿಸುವ ಹಾಗೆ ಇರಬಾರದು, ಕೇಳುಗರಿಗೆ ಹಿತವಾಗಿರಬೇಕು. ಆಗ ಅದು ಈಶ್ವರನ ಪೂಜೆಗೆ ಸಮಾನವಾಗ್ತದೆ ಹೇಳಿ. ಮಾತಿನ ಹತೋಟಿ ಅತ್ಯಗತ್ಯ. ಪರರ ಮನಸ್ಸಿಗೆ ದುಃಖವನ್ನುಂಟು ಮಾಡದ ರೀತಿಯ ಮೃದು ಮಧುರವಾದ ಮಾತುಗಳು ನಮ್ಮಿಂದ ಹೊರಹೊಮ್ಮುತ್ತಾ ಇರಬೇಕು. ಕೋಪದಿಂದ ಪ್ರಚೋದಿತವಾಗಿ ಬರುವಂಥ ಮಾತು, ಚಾಡಿಕೋರತನದಲ್ಲಿ ಬಳಸುವಂಥ ಮಾತು, ಪರನಿಂದೆಯಲ್ಲಿ ತೊಡಗಿದಂಥ ಮಾತು, ಮಿಥ್ಯ ಭಾಷಣದಲ್ಲಿ ಅವ್ಯರ್ಥವಾದ ಮಾತು, ಗುರು ಹಿರಿಯರಲ್ಲಿ ಆಡುವ ಅವಿಧೇಯತೆಯ ಅಸಂಬದ್ಧ ಮಾತು, ಭೋಜನಾದಿ ಆಹಾರ ಸೇವನೆಯ ಸಂದರ್ಭದಲ್ಲಿ ಪಂಕ್ತಿಯಲ್ಲಿ ಆಡುವಂಥ ಬೆಲೆಯಿಲ್ಲದ ಮಾತು. ಹೀಗೆ ಸಾವಿರಾರು ಸಂದರ್ಭಗಳಲ್ಲಿ ವ್ಯರ್ಥವಾಗಿ ವ್ಯಯವಾಗುವಂಥ ಮಾತುಗಳಿಗೆ ಹತೋಟಿ ಎನ್ನುವುದು ಅತ್ಯಗತ್ಯ. ಹೀಗಾಗಿ ನಮ್ಮಲ್ಲಿ ವಾಕ್ಸಂಯಮ ಅವಶ್ಯ ಬೇಕು ಹೇಳಿ ಮನಸ್ಸಿಗೆ ಶ್ರೀ ಸಮರ್ಥರು ಹೇಳ್ತಾ ಇದ್ದಾರೆ. ವಾಕ್ಸಂಯಮೋ ಹಿ ನೃಪತೆ ಸುದುಷ್ಕರತಮೋ ಮತಃ ಅರ್ಥವಚ್ಚ ವಿಚಿತ್ರಂಚ ನ ಶಕ್ಯಂ ಬಹುಭಾಷಿತಂ. ಮಾತಿನ ಹಿಡಿತವನ್ನು ಸಾಧಿಸುವುದು ಬಹಳ ಕಷ್ಟ, ಹೌದು. ಆದರೂ ಅರ್ಥಯುಕ್ತವಾಗಿ ಚಮತ್ಕಾರಪೂರ್ಣವಾಗಿ ಇರುವ ಮಾತನ್ನು ಹೆಚ್ಚು ಆಡುವುದಕ್ಕೂ ಆಗೋದಿಲ್ಲ. ಹೆಚ್ಚಾಗಿರದ, ಕಡಿಮೆ ಇರುವ ಅರ್ಥಪೂರ್ಣ ಮಾತುಗಳೇ ವಾಕ್ಸಂಯಮದ ಉದ್ದೇಶ. ಮಾತಿನ ಮಹತ್ವ ಹೇಗಿದೆ? ಲಕ್ಷ್ಮೀರ್ವಸತಿ ಜಿಹ್ವಾಗ್ರೆ ಜಿಹ್ವಾ ಮಿತ್ರ ಬಾಂಧವಾ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಿ ಜಿಹ್ವಾಗ್ರೆ ಮರಣಂ ಧ್ರುವಂ ಹೇಳ್ತಾರೆ. ನಾಲಿಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಯಾಗಿದ್ದಾಳೆ. ನಮ್ಮ ಉತ್ತಮ ಮಾತಿನಿಂದಲೇ ಐಶ್ವರ್ಯ ನಮಗೆ ಲಭ್ಯವಾಗ್ತದೆ. ಒಳ್ಳೆಯ ಮಾತಿನಿಂದ ಸ್ನೇಹಿತರು, ಬಾಂಧವರು ನಮ್ಮವರಾಗ್ತಾರೆ. ಇವು ಒಳ್ಳೆಯ ಮಾತಿನ ಫಲ ಅನಿಸಿದರೆ ಇನ್ನು ಕೆಟ್ಟ ಮಾತಿನಿಂದ ಬಂಧನ ಪ್ರಾಪ್ತಿಯಾಗ್ತದೆ. ಕೊನೆಯಲ್ಲಿ ಮರಣ ಪ್ರಾಪ್ತಿಯೂ ಉಂಟಾಗ್ತದೆ. ಈ ಮಾತು ಎನ್ನುವುದೇ ಮುತ್ತು, ಮಾತೆನ್ನುವುದೇ ಮೃತ್ಯು. ಅದಕ್ಕಾಗಿ ನಾಲಿಗೆಯನ್ನು ಎಚ್ಚರಿಸ್ತಾ ಶ್ರೀ ಸಮರ್ಥರು ಮನಾಬೋಲಣೆ ನೀಚ ಸೋಷೀತ ಜಾವೆ ಸ್ವಯೇ ಸರ್ವದಾನಂ ರವಾಚೇ ವದಾವೆ ಮನಾ ಸರ್ವಲೋಕಾ ಸಿರೇ ನೀವ ಭಾವೇ ಹೇಳ್ತಾ ಇದ್ದಾರೆ. ಅನಿರ್ವಚನೀಯಂ ಬ್ರಹ್ಮಸ್ವರೂಪಂ, ಅನಿರ್ವಚನೀಯವಾದ ಪರಮಾತ್ಮ ವಸ್ತು ನಾಯಮಾತ್ಮ ಪ್ರವಚನೇನ ಲಭ್ಯ. ಮಾತುಗಳಿಗೆ ದೊರಕದೇ ಇರುವುದರಿಂದ ಮೌನ ಭಾವವನ್ನು ತಾಳ್ತಾನೆ. ಯಾರು ಕೇಳಿದರೆ ಜ್ಞಾನಿ. ವಾರ್ತಾ ಬಹೂನಾಂ ಕಲಹೋ ಭವೇದ್ವಾರ್ತಾದ್ವಯೋರಪಿ ಹೇಳಿ ಭಾಗವತ ಹೇಳುತ್ತದೆ. ಇಬ್ಬರ ಸಮಾಗಮದಿಂದ ವಾರ್ತಾಲಾಪ, ಬಹುಜನ ಸಮಾಗಮದಿಂದ ಕಲಹವೂ ಸಂಭವಿಸುವ ಕಾರಣಕ್ಕಾಗಿ ಮಾತನಾಡುವುದಿದ್ದರೆ ನಮ್ರವಾಚೇ ವದಾವೆ, ವಿನಮ್ರವಾದ ಮಾತುಗಳನ್ನಾಡುವಳು ಮನಸ್ಸಿಗೆ ಸಮರ್ಥರು ಹೇಳ್ತಾರೆ. ಶ್ರೀ ಸಮರ್ಥ ರಾಮದಾಸರ ಕರೆಗೆ ಓಗುಟ್ಟು ನಮ್ಮೆಲ್ಲರ ಮನಸ್ಸೂ ಕೂಡ ಈ ಗುರುಬೋಧೆಯನ್ನು ಅನುಸರಿಸುವ ಹಾಗೆ ಆಗಲಿ ಹೇಳಿ ನಾವು ಶ್ರೀ ಗುರುಚರಣಗಳಲ್ಲಿ ಪ್ರಾರ್ಥಿಸೋಣ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಸಮರ್ಥ ರಾಮದಾಸರು ಈಗ ಮನೋಬೋಧೆಯ 8ನೆಯ ಓವಿಯನ್ನು ಪ್ರಸ್ತುತಗೊಳಿಸ್ತಾ ಇದ್ದಾರೆ. ದೇಹೇ ತ್ಯಾಗಿತಾ ಕೀರ್ತಿ ಮಾಗೇ ಉರಾವಿ ಮನಾ ಸಜ್ಜನಾ ಹೇಚಿ ಕ್ರಿಯಾಧರಾವಿ ಮನಾ ಚಂದನಾಚೇ ಪರಿತ್ವಾ ಝಿಜಾವೆ ಪರಿಯಂತರಿ ಸಜ್ಜನಾನೀ ಬವಾವೆ. ಸಾಧು ಮನಸ್ಸೇ, ದೇಹಾವಸಾನದ ನಂತರವೂ ಕೀರ್ತಿಯನ್ನು ಉಳಿಸುವಂಥ ಕಾರ್ಯದಲ್ಲಿ ನಿರತನಾಗು.
ಚಂದನದ ಹಾಗೆ ದೇಹವನ್ನು ಸವೆಸಿಯಾದರೂ ಸಜ್ಜನರ, ಸದ್ಗುರುಗಳ, ಸಂತರ ಅಂತಃಕರಣಕ್ಕೆ ಸಂತಸವನ್ನು ಕೊಡಬೇಕು. ಶ್ರೀ ಸಮರ್ಥರು ಮನಸ್ಸನ್ನು ಕುರಿತು, ಎಲೆ ಸಜ್ಜನಿಕೆಯ ಸದ್ಗುಣಗಳ ಖಣಿಯಾದ ಸಾಧು ಸ್ವಭಾವದ ಮನಸ್ಸೇ ನಾನು ಹೇಳುತ್ತಾ ಇದ್ದೇನೆ ಕೇಳು. ನೋಡಿ, ಸಜ್ಜನರಲ್ಲಿ ಇರುವುದು ಸಜ್ಜನಿಕೆಯ ಮನಸ್ಸು. ಸಜ್ಜನಿಕೆಯ ಸರಳವಾದ ಮನಸ್ಸಿನ ಸ್ಥಿತಿಯನ್ನು ಯಾರು ಹೊಂದಿರ್ತಾರೋ ಅವರನ್ನು ಮಾತ್ರ ಸಾಧು, ಸಜ್ಜನ, ಸಂತ ಹೇಳಿ ನಾವು ಕರೀತೇವೆ. ಇನ್ನು ಕೆಲವರಿದ್ದಾರೆ, ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳುವಾಗ ಅವರು ಎಂತಹ ದುರ್ಜನರಾದರೂ ಅವರನ್ನು ಸಜ್ಜನರೊಳಗೆ ಹೊಗಳುವುದಿದೆ. ಆದರೆ ಶ್ರೀ ಸಮರ್ಥರು ನಿಜವಾದ ಸಾಧು ಮನಸ್ಸು ಯಾವುದಿದೆಯೋ ಅದನ್ನು ಮಾತ್ರ ಕುರಿತು ಸಂಬೋಧಿಸ್ತಾ ಇದ್ದಾರೆ. ಸಾಧು ಮನಸ್ಸೇ ನಾನು ಹೇಳುವುದನ್ನು ಗಮನ ಕೊಟ್ಟು ಕೇಳು. ದೇಹೇ ತ್ಯಾಗಿತ ಕೀರ್ತಿ ಮಾಗೇ ಉರಾವಿ. ದೇಹ ಅಳಿದು ಹೋದ ಮೇಲೆಯೂ ಕೀರ್ತಿ ರೂಪದಲ್ಲಿ ನೀನಿರಬೇಕು. ಹೀಗಾಗಬೇಕಾದರೆ ಕೀರ್ತಿ ರೂಪದಲ್ಲಿ ಉಳಿಯುವಂಥ ಉತ್ತಮವಾದ ಕೆಲಸಗಳನ್ನು ನೀನು ಮಾಡ್ತಾ ಇರಬೇಕು. ಕೆಟ್ಟ ಕೆಲಸಗಳನ್ನು ಮಾಡಿ ಉತ್ತಮ ಆಳು ಹೇಳಿಸ್ಕೊಳ್ಳಿಕ್ಕೆ, ಕೀರ್ತಿವಂತ ಆಳು ಹೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಪುಣ್ಯೇನ ಪುಣ್ಯ, ಪುಣ್ಯದಿಂದಲೇ ಪುಣ್ಯ ಬರ್ತದೆ. ಪುಣ್ಯದ ಕೆಲಸದಿಂದಲೇ ಪುಣ್ಯವಂತಾಳು ಹೇಳಿಸ್ಕೊಳ್ಬೋದು. ಪಾಪದ ಕೆಲಸ ಮಾಡಿ ಪುಣ್ಯವಂತಾಳು ಹೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಹೇಳುವ ಮಾತಿದೆ. ಇಂದಿದ್ದು ನಾಳೆ ಇಲ್ಲವಾಗುವ ದೇಹದಲ್ಲಿ ಇರುವ ಮನಸ್ಸು ನೀನು. ದೇಹವು ಹೇಗೆ ನಾಶವಂತವೋ ಹಾಗೆಯೇ ದೇಹವನ್ನು ಅಲಂಕರಿಸಿದ ಮನಸ್ಸು ಕೂಡ ನಾಶವಂತವೇ ಸರಿ. ಇದ್ದಷ್ಟು ದಿನ ಒಳ್ಳೆಯದನ್ನು ಮಾಡಿದರೆ ಮುಂದೆ ಕೀರ್ತಿವಂತನು ಎನ್ನುವಂಥ ಬಿರುದು ನಿನ್ನದಾಗ್ತದೆ. ಮನಸ್ಸೇ, ನೀನು ದೇಹದ ಉತ್ತಮ ಚಾಲಕನಿದ್ದಿ. ನಿನ್ನಿಂದಲೇ ದೇಹದ ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು, ದೇಹೇಂದ್ರಿಯಗಳೆಲ್ಲ ನಿನ್ನ ಪ್ರಚೋದನೆಯಿಂದಲೇ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತವಾಗ್ತವೆ. ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಮಾಡಲಿಕ್ಕೆ ಬಹುತೇಕ ನಿನ್ನ ಪ್ರೇರಣೆಯೇ ಕಾರಣ, ಪ್ರಚೋದನೆಗಳೇ ಕಾರಣ. 11ನೆಯ ಇಂದ್ರಿಯಾಳೆ ಹೇಳಿಸಿಕೊಳ್ಳುವಂಥ ಮನಸ್ಸು ನೀನು. ಉಳಿದ 10 ಇಂದ್ರಿಯಗಳನ್ನು ನಡೆಸುವ ಸಾಮರ್ಥ್ಯ ನಿನಗಿದೆ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತತೆ. ಇಂದ್ರಿಯಗಳು ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳಲ್ಲಿ ತೊಡಗಲಿಕ್ಕೆ ಮನಸ್ಸೇ ಮುಖ್ಯವಾಗಿರ್ತದೆ. ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸೇ ಮುಖ್ಯ ಹೇಳ ಆಂಜನೇಯನು ಹೇಳಿದ್ದಾನೆ. ಹಾಗಾಗಿ ಮನಸ್ಸಿನ ಜವಾಬ್ದಾರಿ ಬಹಳ ದೊಡ್ಡದು. ಮನಸ್ಸು ಹೇಳಿದಾಗೆ ಮನುಷ್ಯನ ಕೇಳುವುದು ಹೆಚ್ಚು. ಹಾಗಾಗಿ ಶ್ರೀ ಸಮರ್ಥರು ಮನಸ್ಸಿನ ಜವಾಬ್ದಾರಿಯನ್ನು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಮನಸ್ಸೇ, ನೀನೇನೂ ಶಾಶ್ವತವಲ್ಲ. ನಿನ್ನಲ್ಲಿ ಸಜ್ಜನಿಕೆ ಇದ್ದರೂ ಸಜ್ಜನಿಕೆಯ ಕಾರ್ಯ ತತ್ಪರತೆ ನಿನ್ನಲ್ಲಿರಬೇಕು. ಮನುಷ್ಯನು ದೇಹತ್ಯಾಗ ಮಾಡಿದ ಮೇಲೆ ನಿನ್ನನ್ನೂ ತ್ಯಾಗ ಮಾಡಿದ ಹಾಗೆ ಆಗಿಬಿಡ್ತದೆ. ಅಲ್ಲಿಯ ತನಕ ಮಾತ್ರ ನಿನ್ನ ಅಸ್ತಿತ್ವ. ಅದಕ್ಕಾಗಿ ಮನಸ್ಸೇ, ನೀನು ಅಸ್ಥಿರತೆಯ ಬದುಕಿನಲ್ಲಿ ಸ್ಥಿರವಾಗಿ ಉಳಿಯುವಂಥ ಕೆಲಸಗಳನ್ನು ಮಾಡಿದರೆ ಅವಸಾನದ ನಂತರವೂ ನಿನ್ನ ಕೀರ್ತಿ ಅಜರಾಮರವಾಗಿರ್ತದೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಶರೀರ ಅಶಾಶ್ವತವಿದೆ. ಅದಕ್ಕಾಗಿ ನೀನು ಬೇಗನೆ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಸಂಪತ್ತುಗಳು ಸ್ಥಿರವಲ್ಲ. ಮರಣ ನೆರಳಿನಂತೆ ಹಿಂಬಾಲಿಸುತ್ತಲೇ ಇರ್ತದೆ. ಅದರಿಂದ ಧರ್ಮ ಸಂಗ್ರಹವನ್ನು ಬೇಗನೆ ಮಾಡಬೇಕು. ನೀನು ಧರ್ಮದ ಕೆಲಸಗಳಲ್ಲಿ ತೊಡಗಿದರೆ ನಿನ್ನ ಕೀರ್ತಿ ಧರ್ಮವಂತ ಎನ್ನುವ ಹೆಸರಿನಿಂದ ಬೆಳಗ್ತಾ ಇರ್ತದೆ. ಅದಕ್ಕಾಗಿ ನಿನಗೆ ಹೀನಾಶ್ರಯೋ ನ ಕರ್ತವ್ಯ. ಹೀನರ ಆಶ್ರಯ ನಿನಗೆ ಒಳ್ಳೆಯದಲ್ಲ. ಕರ್ತವ್ಯೋ ಮಹದಾಶ್ರಯ. ದೊಡ್ಡವರ, ಮಹಾತ್ಮರ, ಸಂತ ಸದ್ಗುರುಗಳ ಆಶ್ರಯವನ್ನು ನೀನು ಹೊಂದಬೇಕು. ಮನಃ ಪೂತಂ ಸಮಾಚರೇತ್. ಮನಸ್ಸಿಗೆ ಒಪ್ಪಿಗೆಯಾಗುವ ಹಾಗೆ ಧರ್ಮ ಕಾರ್ಯದಲ್ಲಿ ನಡಿಬೇಕು. ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಸತ್ಯವನ್ನು ನುಡಿತಾ ಇರಬೇಕು. ಸನಾತನ ಧರ್ಮದ ರಹಸ್ಯವನ್ನು ಅರಿತು ನಡೆದುಕೊಳ್ಳಬೇಕು. ಗುರು ಹಿರಿಯರ ಹಿರಿದಾದ ಮಾತುಗಳನ್ನು ಅನುಸರಿಸ್ತಾ ಸಾಗಬೇಕು. ಜಗತ್ತಿನ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ ಹಾಗೆ ಪರಮಾತ್ಮನಾದ ಜನಾರ್ದನನ ಜ್ಞಾನವನ್ನು ನೀನು ಮಾಡಿಕೊಳ್ಬೇಕು. ಹೊರಗಿರುವ ಜನರನ್ನು ತಿಳಿದುಕೊಳ್ಳುವುದಕ್ಕಿಂತ ಒಳಗಿರುವ ಆತ್ಮನನ್ನು ತಿಳಿದುಕೋ. ಶಾಶ್ವತನಾದಂಥ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ನಿನ್ನ ಕೀರ್ತಿಯೂ ಕೂಡ ಶಾಶ್ವತವಾಗಿಯೇ ಉಳಿತದೆ ಹೇಳಿ ಶ್ರೀ ಸಮರ್ಥರು ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಅಂತಃಕರಣದಲ್ಲಿ ಸದ್ಗುರುವಿನ ವಾಕ್ಯವನ್ನು ದೃಢವಾಗಿ ಹಿಡಿದು ದೇಹಭಾವವನ್ನು ಬಿಟ್ಟು ಆತ್ಮಭಾವನೆಯನ್ನು ತೊಟ್ಟರೆ ಮನಸ್ಸೇ ನೀನು ಆತ್ಮಜ್ಞಾನಿಯಾಗಿಬಿಡುತ್ತೆ. ಅದರಿಂದ ಕೀರ್ತಿ ಅಮರವಾಗ್ತದೆ. ಅದಕ್ಕಾಗಿ ಈ ಮನಸ್ಸು ಚಿತ್ತೈಕಾಗ್ರತೆಯನ್ನು ಸಾಧಿಸಬೇಕು. ಅಧ್ಯಯನದಲ್ಲಿ ತೊಡಗಬೇಕು. ವಿಚಾರದಿಂದ ವಿವೇಕವನ್ನು ಆಶ್ರಯಿಸಿ ಸತ್ಯ ಯಾವುದು ಅಸತ್ಯ ಯಾವುದು ಹೇಳುವುದನ್ನು ನಿರ್ಣಯಿಸಬೇಕು. ಅಂದಾಗಲೇ ಅದು ದೇಹಾವಸಾನದ ನಂತರವೂ ಉಳಿಯುವ ಕೀರ್ತಿಯನ್ನು ಗಳಿಸಿಕೊಳ್ಳಲಿಕ್ಕೆ ಸಮರ್ಥವಾಗ್ತದೆ ಮನಸ್ಸು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ಮನಸ್ಸನ್ಯದ್ ವಚಸ್ಸನ್ಯದ್ ಕಾರ್ಯೇ ಚ ಅನ್ಯದ್ ದುರಾತ್ಮನ. ಮನಸ್ಸೇ, ನೀನು ಸಜ್ಜನನಿದ್ದೆ. ಸಜ್ಜನರ ಮನಸ್ಸು ಮಾತು
ಕೆಲಸ ಮೂರರಲ್ಲಿಯೂ ಒಂದೇ ವಿಧವಾಗಿರುತ್ತದೆ. ದುರ್ಜನರ ಸ್ಥಿತಿಯಾದರೂ ಹೀಗೆ ಕೇಳಿದರೆ ಮನಸ್ಸಿನಲ್ಲಿಯೇ ಒಂದು, ಮಾತಿನಲ್ಲಿಯೇ ಇನ್ನೊಂದು, ಕೃತಿಯಲ್ಲಿಯೇ ಮತ್ತೊಂದು. ಹೀಗಾಗಬಾರದು. ನೀನು ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತಾ ಎನ್ನುವ ಹಾಗೆ ಮನಸ್ಸಿನಲ್ಲಿ, ಮಾತಿನಲ್ಲಿ, ಕ್ರಿಯೆಗಳಲ್ಲಿ ಒಂದೇ ರೀತಿಯ ಏಕರೂಪತೆಯನ್ನು ಸಾಧಿಸಿದರೆ ನಿಜವಾಗಿ ಸಾಧು ಹೇಳಿ ನೀನು ಕೀರ್ತಿವಂತನಾಗ್ತೇಳಿ ಶ್ರೀ ಸಮರ್ಥರು ಮನಸ್ಸಿಗೆ ಬೋಧಿಸ್ತಾ ಇದ್ದಾರೆ. ಏಷಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ. ಯಾರಿಗೆ ವಿದ್ಯೆ, ತಪಸ್ಸು, ದಾನ, ಜ್ಞಾನ, ಒಳ್ಳೆಯ ನಡತೆ, ಧರ್ಮಬುದ್ಧಿ ಇಲ್ಲವೋ ಅಂಥವರು ಮನುಷ್ಯಲೋಕದಲ್ಲಿ ಭುವಿಭಾರಭೂತಾಹ, ಭೂಮಿಗೆ ಭಾರವಾಗಿ ಮನುಷ್ಯ ರೂಪದ ಮೃಗಗಳಾಗಿ ಓಡಾಡ್ತಾ ಇರ್ತಾರೆ, ಅಂದರೆ ಸಂಚಾರ ಮಾಡ್ತಾ ಇರ್ತಾರೆ. ಮನಸ್ಸಿನ ಸ್ಥಿತಿ ಹೀಗಾಗಿಬಿಟ್ರೆ ಮನುಷ್ಯನು ಭೂಮಿಗೆ ಭಾರವಾಗಿ, ಕೂಳಿಗೆ ದಂಡವಾಗಿ ಬದುಕನ್ನು ಸಾಗಿಸ್ತಾ ಇರಬೇಕಾಗ್ತದೆ. ಅದರ ಬದಲಾಗಿ ಮನಸ್ಸು ಈ ದೇಹೇಂದ್ರಿಯಗಳ ಮೂಲಕ ಉತ್ತಮ ಕೆಲಸಗಳನ್ನು, ವಿಚಾರಗಳನ್ನು, ಚಿಂತನೆಗಳನ್ನು, ಪರೋಪಕಾರಗಳನ್ನು, ಆಲೋಚನೆಗಳನ್ನು ಮಾಡಲಿಕ್ಕೆ ಪ್ರಚೋದಿಸ್ತಾ ಇದ್ದರೆ ಲೋಕದಲ್ಲಿ ಮನುಷ್ಯನಿಂದ ಉತ್ತಮ ಕೆಲಸಗಳೇ ಆಗ್ತಾ ಇರ್ತವೆ. ಉತ್ತಮ ಆತ್ಮನಾಖ್ಯಾತ, ತನ್ನಿಂದಲೇ ಪ್ರಸಿದ್ಧರಾದಂಥವರು ಉತ್ತಮರು ಹೇಳಿ ಅನಿಸ್ಕೊಳ್ತಾರೆ. ಮನಸ್ಸೇ ನೀನೇ ನಿನ್ನನ್ನು ಉತ್ತಮನನ್ನಾಗಿ ಮಾಡಿಕೊಳ್ಬೇಕು. ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಉದಾರ ಸ್ವಭಾವದ ಸಜ್ಜನರು ಸಮಸ್ತ ಭೂಮಂಡಲವನ್ನು ತಮ್ಮ ಕುಟುಂಬ ಹೇಳಿ ಭಾವಿಸುವ ಹಾಗೆ ಮನಸ್ಸು ವಿಶಾಲವಾಗಿದ್ದರೆ ಜಗತ್ತಿನ ಎಲ್ಲರನ್ನೂ, ಎಲ್ಲ ಜೀವಿಗಳನ್ನು ಉತ್ತಮ ಭಾವದಿಂದ ಕಾಣಲಿಕ್ಕೆ ಸಾಧ್ಯ. ಮನಾ ಚಂದನಾಚೆ ಪರೀತ್ವಾ ಜಿಜಾವೆ. ಮನಸ್ಸೇ ಚಂದನದ ಹಾಗೆ ದೇಹವನ್ನು ಸವಿಸಿಯಾದರೂ ಸಜ್ಜನರ ಅಂತಃಕರಣಕ್ಕೆ, ಸದ್ಗುರುಗಳ ಅಂತಃಕರಣಕ್ಕೆ ಸಂತೋಷವನ್ನು ಉಂಟು ಮಾಡು. ಸಮರ್ಥರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಯಾವುದೇ ಕಾರ್ಯ ಸಾಧನೆಗೆ, ಕಾರ್ಯಚಿಂತನೆಗೆ, ಯಶಸ್ಸಿನ ಹಿಂದೆ ಶ್ರಮ ಎನ್ನುವುದು ಇದ್ದೇ ಇರ್ತದೆ. ಯಾವುದೇ ಒಳ್ಳೆಯ ಕೆಲಸ ಸಾಧಿಸಬೇಕಾದರೆ ಸಾಧನೆ ಬೇಕೇ ಬೇಕು. ಸಾಧನೆ ಮಾಡುವಾಗ ಶ್ರಮವಿದ್ದೇ ಇರುತ್ತದೆ. ದೇಹಕ್ಕೆ ಶ್ರಮವಾದರೂ ತೊಂದರೆ ಇಲ್ಲ. ಸಜ್ಜನರು ಮೆಚ್ಚುವ ರೀತಿಯಲ್ಲಿ ಇರಬೇಕು ಶ್ರೀ ಸಮರ್ಥರು ಹೇಳ್ತಾರೆ. ಪರೋಪಕಾರ ಮಾಡುವಾಗ, ದೇವರ ಉಪಾಸನೆ ಮಾಡುವಾಗ, ಗುರು ಸೇವೆ ಮಾಡುವಾಗ, ಯಾತ್ರೆ ಮಾಡುವಾಗ, ನಮಸ್ಕಾರ ಮಾಡುವಾಗ, ಉಪವಾಸ ವ್ರತಗಳನ್ನು ಮಾಡುವಾಗ ಎಲ್ಲ ಸಾಧನೆಗಳಲ್ಲಿಯೂ ದೇಹಕ್ಕೆ ಶ್ರಮವಾಗಿಯೇ ಆಗ್ತದೆ. ದೇಹದ ಶ್ರಮ ಕೇವಲ ಸ್ವಾರ್ಥ ದೃಷ್ಟಿಯಿಂದ ಕೂಡಿದ ಶ್ರಮ ಅನಿಸಬಾರದು. ಸ್ವಾರ್ಥ ಸಾಧನೆಗೆ ದೇಹವನ್ನು ಸವಿಸುವುದಕ್ಕಿಂತ ಪರೋಪಕಾರಕ್ಕಾಗಿ, ಭಗವತ್ ಸೇವೆಗಾಗಿ, ಗುರು ಸೇವೆಗಾಗಿ, ಗುರುಕೃಪೆಗಾಗಿ, ಪರಮಾತ್ಮಾನುಗ್ರಹಕ್ಕಾಗಿ ದೇಹವನ್ನು ಚಂದನದ ಹಾಗೆ ಸವಿಸಬೇಕು. ಚಂದನದ ಕೊರಡನ್ನು ಕಲ್ಲಿಗೆ ತಿಕ್ಕಿ 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 ತೆಯ್ದ ಹಾಗೆಲ್ಲ ಅದರ ಸುಗಂಧ ಹೆಚ್ಚುತ್ತದೆ. ತನ್ನ ಮೈಯನ್ನು ನಿಸ್ವಾರ್ಥತನದಿಂದ ತೆಗೆದು ಭಗವಂತನ ಪಾದಗಳಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳುತ್ತದೆ ಚಂದನದ ಕೊರಡು. ತನಗೆ ಎಷ್ಟೇ ಕಷ್ಟವಾದರೂ ಸುಗಂಧಯುಕ್ತವಾದ ತನ್ನನ್ನು ಭಗವದರ್ಪಣ ಮಾಡುವ ಚಂದನ ತನ್ನ ಧನ್ಯತೆಯನ್ನು ಕಾಣುತ್ತಲೇ ಹೋಗ್ತದೆ, ಪರಮಾತ್ಮನಿಗೆ ಪ್ರಿಯವಾಗ್ತಲೇ ಬರ್ತದೆ. ತಸ್ಮಿಂಸ್ತುಷ್ಟೇ ಜಗಸ್ತುಷ್ಟಂ. ಜಗತ್ತಿಗೆ ಕಾರಣನಾದ ಜನಾರ್ದನನನ್ನು ಸಂತುಷ್ಟಿಗೊಳಿಸಿಬಿಟ್ರೆ ಜಗತ್ತೇ ಸಂತುಷ್ಟವಾಗಿಬಿಡ್ತದೆ. ಜಗತ್ತನ್ನು ಸಂತುಷ್ಟಗೊಳಿಸ್ಲಿಕ್ಕೆ ಹೋದರೆ ಜನಾರ್ದನನಿಗೆ ಸಂತುಷ್ಟಿ ಆಗ್ತದೆ ಹೇಳುವ ಮಾತಿಲ್ಲ. ಇಂತಹ ರಹಸ್ಯವನ್ನು ಅರಿತುಕೊಂಡ ಚಂದನ ದೇವರಿಗಾಗಿ ತನ್ನ ಬದುಕನ್ನು ಸವಿಸ್ತದೆ. ತನ್ನ ಬದುಕಿನ ತುಂಬ ಭಗವತ್ಪಾದವನ್ನು ತುಂಬಿಕೊಳ್ಳುತ್ತದೆ. ಬೇಕು ಬೇಡಗಳನ್ನು ಇಟ್ಟುಕೊಳ್ಳದಂಥ ಚಂದನದ ಕೊರಡು ತನ್ನ ಇಡೀ ದೇಹವನ್ನು ಭಗವಂತನ ಸೇವೆಗಾಗಿ ಮುಡುಪಾಗಿಡುತ್ತದೆ. ಹಾಗೆಯೇ ಮನಸ್ಸೇ ಚಂದನದಂತೆ ದೇಹವನ್ನು ಸವಿಸಿಯಾದರೂ ಸಜ್ಜನರ, ಸದ್ಗುರುಗಳ, ಸಾಧುಗಳ, ಭಗವಂತನ ಮನಸ್ಸನ್ನು ಸಂತೋಷಪಡಿಸು. ಶರೀರವನ್ನು ಭೋಗಕ್ಕಾಗಿ ಬಳಸುವುದಕ್ಕಿಂತ ಯೋಗಕ್ಕಾಗಿ ಮೀಸಲಾಗಿಡು. ಭೋಗ ಸಂಸಾರದ ಆಳಕ್ಕೆ ಮುಟ್ಟಿಸುತ್ತದೆ, ಯೋಗ ಪರಮಾತ್ಮನ ಪಾದವನ್ನು ಸೇರಿಸುತ್ತದೆ. ಹಾಗೆಯೇ ದೇಹವನ್ನು ಭೋಗಾಯತನವನ್ನಾಗಿ ಮಾಡಿಕೊಳ್ಳದೆ ಯೋಗಾಯತನವನ್ನಾಗಿ ಮಾಡಿಕೊಂಡು ಭಗವಂತನ ಪೂರ್ಣ ಸಂತುಷ್ಟತೆಗೆ ಕಾರಣವಾಗುವ ಹೇಳಿ ಶ್ರೀ ಸಮರ್ಥರು ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಅಂತರಂಗದಲ್ಲಿ ಸದ್ಭಾವವನ್ನು, ಭಗವದ್ಭಾವವನ್ನು ಇಟ್ಟುಕೊಂಡು ದೇಹವನ್ನು ಸಾಧನೆಯಲ್ಲಿ ಸವಿಸಬೇಕು. ದೇಹದ ಸ್ವಭಾವ ಬಿಟ್ಟು ಸಾಧನೆ ಮಾಡಿ ಒಳಗಿರುವ ಆತ್ಮನನ್ನು ಕಾಣುವವನಾಗು. ದೇಹ ಹೋದರೂ ಆ ವಸ್ತುವು ಶಾಶ್ವತವಾದ ಭಗವತ್ ಸ್ವರೂಪದ ಜ್ಞಾನ ಮಾಡಿಕೊಂಡ್ರೆ ಉಳಿತದೆ ನಿನಗೆ ಕೀರ್ತಿ ಹೇಳಿ ಸಮರ್ಥರು ಮನಸ್ಸಿಗೆ ಹೇಳ್ತಾರೆ. ಪರಮಾತ್ಮನ ನಾಮಾಮೃತವನ್ನು ಒಳಗೆ ತುಂಬಿಕೊಂಡು ಪರಮಾತ್ಮಾನುಭವ ಬರುವ ತನಕ ಸಾಧನೆಗಾಗಿ ಶರೀರವನ್ನು ಸವೆಸುವ ಹೇಳಿ ಮನಸ್ಸಿಗೆ ಸಮರ್ಥ ಸದ್ಗುರುವಿನ ಬೋಧೆಯಾಗ್ತಾ ಇದೆ. ದೀಪ ಹೇಗೆ ದೇವರ ಮುಂದೆ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಗ್ತಾ ಇರುತ್ತದೆಯೋ, ತನ್ನನ್ನು ತಾನು ಪ್ರಜ್ವಲಿಸಿಕೊಂಡು ಜನರಿಗೆ ಪ್ರಕಾಶವನ್ನು ಕೊಡುತ್ತದೆಯೋ, ಹಾಗೆಯೇ ಶರೀರವನ್ನು ಸವೆಸಿ ಸಂತ ಸಜ್ಜನರ ಮನಸ್ಸಿಗೆ ಸಂತೋಷವನ್ನುಂಟು ಮಾಡು ಹೇಳುವಂಥ ಶ್ರೀ ಸಮರ್ಥರ ಸಂದೇಶ ಬಹಳ ಅದ್ಭುತವಾದದ್ದು. ಜೈ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ.